ನೆಕ್ಸ್ಟ್ ಇನ್ನಿದಾದ್ಮೇಲೆ ಏನೋ ಒಂದಿಷ್ಟು ಟೈಪ್ ಮಾಡಿದ್ರಿ, ಮುಂದೆ ಯಾವ್ದೋ ಜಾಬಿಗೆ ಹೋಗಿರ್ತೀರಿ, ಹೌದಾ, ಯಾವ್ದೋ ಒಂದು ಆಫೀಸರ್ ಅಂಡರ್ನಾಗ ನೀವು ಜಾಬ್ನಾಗಿದ್ರಿ ಅಂತಂದ್ರೆ ಇಷ್ಟೆಲ್ಲ ನೀವು ಕಷ್ಟಪಟ್ಟು ನೋಟ್ಸ್ ಅನ್ನ ಟೈಪ್ ಮಾಡಿರ್ತೀರಿ. ಅವ್ರು ಸಡನ್ಲಿ ಬಂದು ಇಲ್ರಿ ನಂಗೆ ಇದನ್ನೆಲ್ಲ ಕ್ಯಾಪಿಟಲ್ನಾಗ ಬೇಕಾಗಿತ್ತು ಅಂತ ಬಿಡ್ತಾರೆ, ಹೌದಾ. ಎಷ್ಟೋ ಒಂದು 10 ಪೇಜ್ ನೀವು ಟೈಪ್ ಮಾಡಿರ್ತೀರಿ, ಅದು ಆಮೇಲೆ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಬೇಕಂದಾಗ ಭಾಳ ಇದಾಗ್ತದೆ, ಹೌದಾ. ಅದಕ್ಕಂತಾನೆ MS Word ಇಂಥವೆಲ್ಲ ಪ್ರಾಬ್ಲಮ್ಗಳು ಬರಬಾರ್ದು ಅಂತ ಏನ್ ಮಾಡ್ಯಾರಿ, ಒಂದಿಷ್ಟು ಆಯ್ಕೆಗಳು ಕೊಟ್ಟಾರಿ. ಇದನ್ನೆಲ್ಲ ನನಗೆ ಕ್ಯಾಪಿಟಲ್ ಲೆಟರ್ಸ್ ನ ಬೇಕ್ರಿ, ಇದಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಇದಕ್ಕೇನಂತೀವಿ ಚೇಂಜ್ ಕೇಸ್ ಅಂತಾರ್ರಿ, CASE ರೀ, ಚೇಂಜ್ ಕೇಸ್. ಚೇಂಜ್ ಕೇಸ್ ಬೈ ಡಿಫಾಲ್ಟ್ ಆಗಿ MS Word ಆಗಿ ಎಷ್ಟು ಬರ್ತಾವ ಅಂದ್ರೆ 5 ಇರ್ತಾವ್ರಿ. ಒಂದು ಸೆಂಟೆನ್ಸ್ ಕೇಸ್ ಅಂತೀವ್ರಿ, ಎರಡನೇದು ಲೋವರ್ ಕೇಸ್ ಅಂತೀವ್ರಿ, ಮೂರನೇದು ಅಪ್ಪರ್ ಕೇಸ್ ರೀ, ನಾಲ್ಕನೇದು ಕ್ಯಾಪಿಟಲ್ ಈಚ್ ವರ್ಡ್ ರೀ, ಅಂಡ್ ಲಾಸ್ಟ್ ಇಂದ್ರಿ ಟಗಲ್ ಅಂತ ಕರಿತೀವ್ರಿ. ಸೊ ಹಾಗಾದ್ರೆ ಇವು ಏನೇನ್ ಕೆಲಸ ಮಾಡ್ತಾವಂದ್ರೆ, ಮೊದಲನೇದು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಮೊದಲನೇ ಸೆಲೆಕ್ಟ್ ಮಾಡ್ಕೊತೀನಿ ರೀ, ಹೋಗಿ ನಾನು ಸೆಂಟೆನ್ಸ್ ಕೇಸ್ ಅಂತ ಕೊಡ್ತೀನಿ. ಸೆಂಟೆನ್ಸ್ ಅಂದ್ರೆ ನಾವು ಗ್ರಾಮೆಟಿಕಲಿ ಬರುವಂತ ಪದ ರೀ. ಒಂದು ವಾಕ್ಯವನ್ನ ಪ್ರಾರಂಭವನ್ನ ಕ್ಯಾಪಿಟಲ್ ಲೆಟರ್ಸ್ ಏನ್ ಮಾಡ್ತೀನಿ ಸರ್, ಕೊನೆಗೊಳ್ಬೇಕಾಗಿತ್ತು ಅಂದ್ರೆ ಫುಲ್ ಸ್ಟಾಪ್ ಕೊಡ್ತೀನಿ ರೀ. ಮಧ್ಯದಲ್ಲಿ ಏನಾದ್ರೂ ಆ ಒಂದು ಪದಕ್ಕೆ ಬೇರೆ ಡಿಫಾರ್ಮ್ ಮಾಡೋಕಾದಾಗ ಕಾಮಾ ಕೊಡ್ತೀನಿ ರೀ. ಇವೆಲ್ಲ ಕಲ್ತೀವಿ. ಅದ್ರ ತರ ಮಾಡ್ಬೇಕಾಗಿತ್ತು ಅಂದ್ರೆ ಯಾವ್ದು ಸೆಂಟೆನ್ಸ್ ಕೇಸ್. ಈಗ ಆಲ್ರೆಡಿ ಬಂದಿರೋದೆಲ್ಲ ಏನಂದ್ರೆ ಸೆಂಟೆನ್ಸ್ ಕೇಸ್ನಾಗ ಅದು ತೊಂದರೆ ಇಲ್ಲ. ಈಗ ಲೋವರ್ ಕೇಸ್ ಅಂತ ಬರ್ತದೆ. ಲೋವರ್ ಕೇಸ್ ಎನ್ನುವ ಆಯ್ಕೆನ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿರುವಂತ ಎಲ್ಲಾ ಅಕ್ಷರಗಳು ಸ್ಮಾಲ್ ಲೆಟರ್ಸ್ ನ ಬರ್ತವೆ ನೋಡ್ರಿ. ಆನ್ದಾಗ ಓನು ಸ್ಮಾಲ್ ಅದರಿ, ಇವನು ಇಲ್ಲಿ ಗ್ರಾಮರ್ ಮಿಸ್ಟೇಕ್ ತೋರ್ಸತ್ತ ನೋಡ್ರಿ. ಇವ್ ಯಾಕೆ ಗ್ರಾಮರ್ ಮಿಸ್ಟೇಕ್ ತೋರ್ಸತ್ತ ನಿಮ್ಗೆ ಗೊತ್ತಾಗ್ಯದ್ರಿ. ಯಾಕಂದ್ರೆ ವಾಕ್ಯದ ಮೊದಲನೆಯ ಅಕ್ಷರ ಅದು ಸ್ಮಾಲ್ ಆಗೈತ್ರಿ. ಇನ್ನ ಫುಲ್ ಸ್ಟಾಪ್ ಆದ್ಮೇಲೆ ಮತ್ತೆ ಮೊದಲನೇ ಅಕ್ಷರ ಸ್ಮಾಲ್ ಆಗಿದೆ. ಹಿಂಗಾಗಿ ಇವೆಲ್ಲ ಏನ್ ತೋರ್ಸೋದು ಗ್ರಾಮರ್ ಮಿಸ್ಟೇಕ್ ರೀ. ನಾವು ಆಯ್ಕೆ ಮಾಡ್ಕೊಂಡಿರುವ ಫಾರ್ಮೆಟ್ ಯಾವ್ದರಿ, ಲೋವರ್ ಕೇಸ್ ಅದರಿ. ಲೋವರ್ ಕೇಸ್ ಅಂದ್ರೆ ಏನ್ ಕೆಲಸ ಮಾಡ್ತೀವಿ, ಆ ಒಂದು ಆಯ್ಕೆ ಮಾಡಿರುವ ಎಲ್ಲಾ ಅಕ್ಷರಗಳನ್ನು ಸ್ಮಾಲ್ ಲೆಟರ್ಸ್ ಆಗಿ ತೋರಿಸಲು. ನೆಕ್ಸ್ಟ್ ರೀ ಅವ್ರ ಏನ್ ಹೇಳ್ಯಾರ, ನಮಗ ಕ್ಯಾಪಿಟಲ್ ನ ಬೇಕಾಗ್ಯದ್ರಿ, ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಚೇಂಜ್ ಕೇಸ್ ಏನೋ ಆಯ್ಕೆ ಹೋಗ್ಬೇಕ್ರಿ, ಅಲ್ಲಿ ಹೋಗಿ ಅಪ್ಪರ್ ಕೇಸ್ ಅನ್ಬೇಕ್ರಿ. ಈ ಅಪ್ಪರ್ ಕೇಸ್ ತಗೊಂಡ್ರ ಅಂದ್ರೆ ಎಲ್ಲ ಏನ್ ಬರ್ತವ್ರಿ, ಕ್ಯಾಪಿಟಲ್ ಲೆಟರ್ಸ್ ನಾಗ್ರಿ. ಇಲ್ಲಿ ಮತ್ತೆ ಇದು ಗ್ರಾಮರ್ ಮಿಸ್ಟೇಕ್ ಅಂತ ತೋರ್ಸೋದ್ ನೋಡ್ರಿ, ಹೌದ್ರಾ ರೀ. ಸೊ ನೆನ್ಪಿರ್ಬೇಕು, ಮುಂದೆ ನಾವ್ ಏನಾದ್ರು ಕೆಲಸ ಮಾಡುವಾಗ ಅಥವಾ ಎಕ್ಸಾಮ್ದಾಗ ಕೇಳೋಣಂದ್ರ ಆ ವರ್ಡ್ ಡಾಕ್ಯುಮೆಂಟ್ ನಲ್ಲಿನ ಅಕ್ಷರಗಳನ್ನು ಎಲ್ಲಾ ಅಕ್ಷರಗಳನ್ನ ಏನ ಮಾಡ್ಬೇಕ್ರಿ, ಮೊದಲನೆಯ ಲೆಟರ್ ಆಗಿ ಮಾಡಲು ಅಥವಾ ಕ್ಯಾಪಿಟಲ್ ಲೆಟರ್ಸ್ ಆಗಿ ಮಾಡಲು ಮಾಡ್ಬೇಕಾಗಿತ್ತಂದ್ರೆ ಯಾವ್ದ್ರಿ, ಅಪ್ಪರ್ ಕೇಸ್ ಏನೋ ಆಯ್ಕೆ ಎಲ್ಲಿ ಬರ್ತದ್ರಿ, ಚೇಂಜ್ ಕೇಸ್ ನಾಗ ಬರ್ತದ್ರಿ. ನೆಕ್ಸ್ಟ್ ರೀ ಇನ್ನ ಮೂರನೆಯ ಆಯ್ಕೆ ರೀ, ಮೂರನೇ ಆಯ್ತಲ್ಲ, ನಾಲ್ಕನೇ ಆಯ್ಕೆ ಕ್ಯಾಪಿಟಲ್ ಈಚ್ ವರ್ಡ್. ಪ್ರತಿಯೊಂದು ಪದದಲ್ಲಿನ ಮೊದಲನೇ ಅಕ್ಷರ ಏನಾಗ್ಬೇಕ್ರಿ, ಕ್ಯಾಪಿಟಲ್ ಆಗ್ಬೇಕ್ರಿ. ಎಕ್ಸಾಂಪಲ್ ನೋಡ್ರಿ, ಆನ್ ದಾಗ ಓ ಕ್ಯಾಪಿಟಲ್ ಅವರಿ, ದಾಗ ಟಿ ಅದರಿ, ಆಮೇಲೆ ಇನ್ಸರ್ಟ್ ನಾಗ ಐ ಅದರಿ, ಇವೆಲ್ಲ ಕ್ಯಾಪಿಟಲ್ ಬಂದವ್ರಿ. ಇನ್ನ ಲಾಸ್ಟ್ ಆಪ್ಷನ್ ರೀ ಟಗಲ್ ಕೇಸ್ ಅಂತ. ಈ ಕ್ಯಾಪಿಟಲ್ ಈಚ್ ವರ್ಡ್ ನ ಉಲ್ಟಾ ರೀ. ಅದೇನ್ ಕೆಲಸ ಮಾಡ್ತಾವ, ಮೊದಲನೇ ಅಕ್ಷರ ಸ್ಮಾಲ್ ಬರ್ತಾವ್ರಿ, ಉಳಿದೆಲ್ಲ ಕ್ಯಾಪಿಟಲ್ ಬರ್ತಾವ್ರಿ. ಈ ತರ ಎಲ್ಲಾರ ನೋಡ್ರಿ ಬರ್ದಿರೋದು ಎಲ್ಲಾರ ಯಾರಾದ್ರೂ ಎಲೆಕ್ಟ್ರಾನಿಕ್ಸ್ ಓದಿದ್ರ ಅಂದ್ರೆ ಗೊತ್ತಿರ್ತೀರಿ. ಒಂದು ಎಲೆಕ್ಟ್ರಾನಿಕ್ಸ್ ಒಂದು ಪ್ರೋಗ್ರಾಮ್ ಬರ್ತದ್ರಿ. ಆ ಮೈಕ್ರೋ ಕಂಟ್ರೋಲರ್ ನಾವು ಏನಾದ್ರೆ ಹ್ಯಾಂಡಲ್ ಮಾಡೋಕೆ ಒಂದು ಪ್ರೋಗ್ರಾಮ್ ಬರ್ತದೆ. ಹೆಂಗಂದ್ರೆ ಮೊದಲನೇ ಅಕ್ಷರ ಸ್ಮಾಲ್ ಬರಬೇಕು, ಉಳಿದ ಕ್ಯಾಪಿಟಲ್ ಬರ್ಬೇಕ್ರಿ, ಅದ ಬರ್ತದೆ, ಹೌದಾ. ಸೊ ಈಗ ಮೊದಲನೇ ಸ್ಮಾಲ್ ಬಂದ್ರೆ ಉಳಿದಿವೆಲ್ಲ ಕ್ಯಾಪಿಟಲ್ ರೀ. ಈ ಕೆಲವು ನೋಡ್ಬೋದು ನೀವು, ಯಾವ ಹೊಸ ಹೊಸ ಹೋಟೆಲ್ ಬರ್ದಿರ್ತಾರೆ, ಆ ಮೊದಲನೇ ಅಕ್ಷರ ಸ್ಮಾಲ್ ಬಂದ್ರೆ ಉಳಿದೆಲ್ಲ ಕ್ಯಾಪಿಟಲ್ ಇರ್ತಾವ್ರಿ. ಡಿಸೈನ್ ಚೇಂಜ್ ಆಗೈತ್ರಿ, ಹೌದಾ. ಸೊ ನಮ್ಗೆ ಅದೇನೇ ನಮ್ಗೆ ಪರೀಕ್ಷೆ ದೃಷ್ಟಿಯಿಂದ ಇವೆಲ್ಲ ಗೊತ್ತಿರ್ಬೇಕು. MS Word ನಾಗ ಚೇಂಜ್ ಕೇಸ್ ಎಷ್ಟಿದಾವಂದ್ರ 5 ಇದಾವ್ರಿ. ಮೊದಲನೇದ್ರಿ ಸೆಂಟೆನ್ಸ್ ಕೇಸ್, ಎರಡನೇದ್ರಿ ಲೋವರ್ ಕೇಸ್, ಮೂರನೇದ್ರಿ ಅಪ್ಪರ್ ಕೇಸ್, ನಾಲ್ಕನೇದ್ರಿ ಕ್ಯಾಪಿಟಲ್ ಈಚ್ ವರ್ಡ್ ರೀ, ಲಾಸ್ಟ್ ಇಂದ್ರಿ ಟಗಲ್ ಕೇಸ್ ರೀ. ಆಮೇಲೆ ಅವು ಏನೇನ್ ಚೇಂಜ್ ಮಾಡ್ತಾವ ಅನ್ನೋದು ಗೊತ್ತಿರ್ಬೇಕ್ರಿ. ಯಾರಿಗ ಗೊತ್ತು, ಮುಂದೆ ಎಕ್ಸಾಮ್ದಾಗ ಇದೇ ತರ ಕೊಟ್ಟಂತ ಇಟ್ಕೊಡ್ರಿ. ಹೆಂಗಂದ್ರೆ ಪಿಕ್ಚರ್ಸ್ ಅಂತ ಕೊಟ್ಟು ಮೊದಲನೇ ಅಕ್ಷರ ಸ್ಮಾಲ್ ಕೊಟ್ಟು ಇವೆಲ್ಲ ಕ್ಯಾಪಿಟಲ್ ಕೊಟ್ಟು ಇದು ಯಾವ ಬಗೆಯ ಚೇಂಜ್ ಕೇಸ್ ಅದಂತ ಕೇಳ್ಬೋದ್ರಿ. ಸೊ ಸ್ವಲ್ಪ ನಮಗ್ ಗೊತ್ತಿರ್ಬೇಕಿದೆ, ನೆನಪಿರ್ತದೆ ರೀ. ನಾವು ಕಂಪ್ಯೂಟರ್ ಸಬ್ಜೆಕ್ಟ್ ಎಷ್ಟು ಈಸಿ ಅಂತೀವಿ ಅಷ್ಟೇ ಹಾರ್ಡ್ ಅದ್ರಿ, ಎಷ್ಟು ಹಾರ್ಡ್ ಅಂತೀವಿ ಅಷ್ಟು ಈಸಿ ಅದ ರೀ, ಹೌದ್ರಾ ರೀ. ಇಲ್ಲಿ ಬರುವಂತ ವಿಡಿಯೋಸ್ ನಾವೆಲ್ಲ ಸ್ವಲ್ಪ ಏನಾದ್ರು ತಲೆಗೆ ಸ್ಟೋರ್ ಆಗೋದು ಇಟ್ಕೊಡ್ರಿ, ಇದ್ರಷ್ಟು ಈಸಿ ಯಾವ್ದಿಲ್ರಿ. ನಾವು ಬರುವಂತ 30 ಕ್ವಶನ್ ಔಟ್ ಆಫ್ ತಗೊಂಡ್ ಬರ್ಬೋದ್ರಿ, ಹೌದ್ರಾ ರೀ. ಇಲ್ಲಾಂದ್ರೆ ಬಹಳ ತ್ರಾಸ ಆಗ್ತದ್ರಿ, ಸ್ವಲ್ಪ ನೋಡ್ತೀರಿ. ಅದಕ್ಕೆ ಕ್ಲಿಯರ್ ಅದ್ರೆ ಅದನ್ರಿ, ಚೇಂಜ್ ಕೇಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ರೀ. ಇನ್ನ ಈ ಚೇಂಜ್ ಕೇಸ್ ಅನ್ನೋದಕ್ಕೆ ಶಾರ್ಟ್ ಕಟ್ ಕೀ ಅದ ಏನಂದ್ರೆ ಅದಕ್ಕೂ ಶಾರ್ಟ್ ಕಟ್ ಕೀ ಅದ ರೀ. ಇವೆಲ್ಲ ಯಾವ್ದ್ರಿ, ಶಿಫ್ಟ್ F T ಇರತ್ರಿ, 3 ಇರತ್ರಿ, 3 ಕರೆಕ್ಟ್. ಎಕ್ಸಾಂಪಲ್ ಶಿಫ್ಟ್ F3 ಅವ್ರು ಹೇಳಿದ್ ಕರೆಕ್ಟ್ ಆಯ್ತ್ರಿ. ಆದ್ರೆ ಒಂದು ಗೊತ್ತಿರ್ಬೇಕು, ಶಿಫ್ಟ್ F3 ಮಾಡಿದಾಗ ಬರೀ 3 ಫಾರ್ಮೇಶನ್ ಚೇಂಜ್ ಆಗ್ತದೆ. ಈಗ ಎಕ್ಸಾಂಪಲ್ ಸೆಲೆಕ್ಟ್ ಮಾಡಿದ್ರೆ ಶಿಫ್ಟ್ F3 ಮಾಡ್ತೀನಿ ನೋಡ್ರಿ ನಾನೀಗ. ಸೊ ಶಿಫ್ಟ್ ಇಟ್ಕೊಂಡಿದ್ದೀನಿ, F3 ಒಂದ್ಸಲ ಪ್ರೆಸ್ ಮಾಡ್ತೀನಿ. ಏನ್ ಚೇಂಜ್ ಐತ್ರಿ, ಸೆಂಟೆನ್ಸ್ ಕೇಸ್ಲಿಂದ ಅಪ್ಪರ್ ಕೇಸ್ ಆಯ್ತ್ರಿ. ಈಗ ಮತ್ತೊಂದ್ಸಲ ನಾನು ಇದನ್ನ F3 ಪ್ರೆಸ್ ಮಾಡ್ತೀನಿ, ಈಗ ಏನೈತ್ರಿ ಲೋವರ್ ಕೇಸ್ ಆಯ್ತ್ರಿ.
ಈಗ ಮತ್ತೆ ಶಿಫ್ಟ್ F3 ಪ್ರೆಸ್ ಮಾಡತ್ತೀನ್ರಿ, ಮತ್ತೇನಾಯ್ತ್ರಿ, ಏನೈತ್ರಿ, ಏನು ಆಗಿಲ್ಲಲ್ರಿ, ಆಗೇದ್ರಿ, ಸೆಂಟೆನ್ಸ್ ಕೇಸ್ ಆಗೇದ್ರಿ ಅದು. ನೆಕ್ಸ್ಟ್ ಮತ್ತೆ ಇದನ್ನ ಮತ್ತೆ F3 ಮಾಡ್ತೀನಿ, ಮತ್ತೇನಾಯ್ತ್ರಿ, ಅಪ್ಪರ್ ಕೇಸ್, ಲೋವರ್ ಕೇಸ್, ಆಮೇಲೆ ಸೆಂಟೆನ್ಸ್ ಕೇಸ್. ಇಲ್ಲಿ ಎರಡು ಬರಂಗಿಲ್ರಿ, ಶಿಫ್ಟ್ F3 ಅವ್ರು ನೆನಪಿರ್ಲ ರೀ, ಇದು ಗುಡ್, ಚಲೋ ಅದ ನಾಲೆಜ್. ಸೊ ಇನ್ನೊಂದು ಗೊತ್ತಿರ್ಬೇಕು, ಶಿಫ್ಟ್ F3 ಇನ್ ಕೇಸ್ ಏನಾದ್ರು ಭಾಳ ವರ್ಸ್ಟ್ ಪೇಪರ್ ಬಂತು ಅಂತ ಇಟ್ಕೊಂಬಂತ್ರಿ, ಶಿಫ್ಟ್ F3 ಪ್ರೆಸ್ ಮಾಡೋದ್ರಿಂದ ಯಾವ ಬದಲಾವಣೆಗಳು ಆಗಲ್ಲ ಅಂದ್ರೆ, ಒಂದು ಕ್ಯಾಪಿಟಲ್ ಈಚ್ ವರ್ಡ್ ಆಗಲ್ರಿ, ಎರಡನೇದ್ರಿ ಟಗಲ್ ಕೇಸ್ ಆಗಂಗಿಲ್ರಿ, ನೆನಪಿರ್ತಾರೆ ರೀ. ಸೊ ಆದ್ರೆ ಆಲ್ಮೋಸ್ಟ್ ಅಷ್ಟು ಡೀಪ್ ಕೇಳಲ್ಲ ಅಂತ ಅನ್ಕೊಂಡಿನಿ, ಕೇಳೇಬಾರ್ದು, ಬೈ ಚಾನ್ಸ್ ಕೇಳೋದಂದ್ರೆ ನಿಮ್ಗೆ ಗೊತ್ತಿರ್ಬೇಕ್ರಿ. ಶಿಫ್ಟ್ ಪ್ಲಸ್ ಕೇಳಬೇಕಂತೀರ ರೀ, ಈಗ ಕೇಳ್ತಾರಿದ್ರೆ ಶಿಫ್ಟ್ ಪ್ಲಸ್ F3 ಇದು ಯಾವ್ದಕ್ಕಂದ್ರೆ ರೀ, ಚೇಂಜ್ ಕೇಸ್ಗೆ ಶಾರ್ಟ್ ಕಟ್ ಕೀ ರೀ, ಹೌದ್ರಾ, ಚೇಂಜ್ ಕೇಸ್ಗೆ ಶಾರ್ಟ್ ಕಟ್ ಕೀ. ಆದ್ರೆ ಅದು ನಿಮ್ಗೆ ಗೊತ್ತಿರ್ಬೇಕು. ನಮ್ಗೆ ಏನಂದ್ರೆ ಹಿಡನ್ ನಾಲೆಜ್ ಏನಂದ್ರೆ ಸರ್ ಶಿಫ್ಟ್ F3 ಮಾಡ್ರೆ 3 ಚೇಂಜ್ ಆಗ್ತಾವ್ರಿ, ಹೌದ್ರಾ ರೀ, ಅವ್ ಯಾವ ಅಂತ ನಿಮ್ಗೆ ಗೊತ್ತಾಗ್ಯದ್ರಿ. ಆದ್ರೆ MS ವರ್ಡ್ ನಾಗ ಬರುವಂತಹ ಚೇಂಜ್ ಕೇಸ್ ಎಷ್ಟಿದಾವ್ರಿ, ಇದು ಇಂಪಾರ್ಟೆಂಟ್ ನೋಡ್ರಿ. ಎಷ್ಟು ಅದಾವ್ರಿ, 5 ಅದಾವ್ರಿ. ಚೇಂಜ್ ಕೇಸ್ ಅನ್ನೋದು 5 ರೀ. ಸೊ ಯಾವ್ಯಾವ 5 ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಯದ್ರಿ. ನೆಕ್ಸ್ಟ್ ಇನ್ನ ಇದು ಅಂತೂ ಟೆಕ್ಸ್ಟ್ ಬೇರೆ ಬೇರೆ ವಿಧದಲ್ಲಿ ಚೇಂಜ್ ಮಾಡೋದದ, ಇದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಎರಡನೇದು ಸೈಜ್ ಅದರಿ, ಇನ್ನು ಇದನ್ನು ಕೂಡ ಟೆಕ್ಸ್ಟ್ ಸೈಜ್ ಮತ್ತೆ ಇನ್ಕ್ರೀಸ್ ಡಿಕ್ರೀಸ್ ಅಂತ ಕರಿತೀವಿ. ಇನ್ನು ಇದು ಶಾರ್ಟ್ ಕಟ್ ಕೀ. ಈಗ ಇದು ಶಾರ್ಟ್ ಕಟ್ ಕೀ ತೋರಿಸ್ತಾರ್ರಿ ಇಲ್ಲಿ, ಹೌದಾ, ಎಕ್ಸಾಂಪಲ್ ಇಲ್ಲಿ ಶಾರ್ಟ್ ಕಟ್ ಕೀ ಏನಂದ್ರೆ ಕಂಟ್ರೋಲ್ ಪ್ಲಸ್ ಈ ದೊಡ್ಡದಾಗಿದೆ ಚಿಹ್ನೆ ಅಂತ ಕರಿತೀವಿ ನೋಡಿ, ಗ್ರೇಟರ್ ದನ್ ಲೆಸ್ಸರ್ ದನ್ ಅಂತ ಕರಿತೀವಲ್ರಿ, ಗ್ರೇಟರ್ ದನ್ ಸೈನ್ ಅದ. ಈಗ ನಾನು ಟೆಕ್ಸ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರಿ, ಆಯ್ಕೆ ಮಾಡ್ಕೊಂಡು ನಾನೇನ್ ಮಾಡ್ತೀನಿ, ಅದನ್ನ ಯೂಸ್ ಮಾಡ್ತೀನಿ, ಕಂಟ್ರೋಲ್ ಪ್ಲಸ್ ದೊಡ್ಡದಾಗಿರೋ ಚಿಹ್ನೆ. ಈಗ ನಾನು ಪ್ರೆಸ್ ಮಾಡ್ತೀನಿ, ಇನ್ಕ್ರೀಸ್ ಆಗತ್ತಂದ್ರೆ ಆಗತ್ತದ್ರಿ. ಆದ್ರೆ ಈಗ ಇನ್ನೊಂದು ಪ್ರೆಸ್ ಮಾಡ್ತೀನಿ, ಕಂಟ್ರೋಲ್ ಪ್ಲಸ್ ಇದು ಫ್ಲವರ್ ಬ್ರಾಕೆಟ್ ಅಂತ ಕರಿತೀವಿ ನೋಡ್ರಿ, ಅಥವಾ ಕರ್ಲಿ ಬ್ರಾಕೆಟ್ ಅಂತ ಕರೀತಾರ್ರಿ. ಈ ತರ ಬರ್ತಾ ನೋಡ್ರಿ, ಕ್ಲೋಸರ್ ಇದು ಓಪನ್ ಅಂತ ಬರ್ತಾ ನೋಡ್ರಿ, ಪುಷ್ಪವರ್ಣ ಅಂತ ಏನೋ ಅಂತ ನೋಡ್ರಿ, ಹೌದ್ರಿ, ಪುಷ್ಪವರ್ಣ ಅಲ್ರಿ. ಅದನ್ನ ನಾವ್ ಏನಾದ್ರೂ ಕಂಟ್ರೋಲ್ ಜೊತೆ ನಾವು ಪ್ರೆಸ್ ಮಾಡಿದ್ರೆ ಇನ್ಕ್ರೀಸ್ ಡಿಕ್ರೀಸ್ ಆಗ್ತದ್ರಿ. ಈಗ ಅದನ್ನ ನಾನು ಆಪರೇಟ್ ಮಾಡ್ತೀನಿ ನೋಡ್ರಿ, ಕಂಟ್ರೋಲ್ ಪ್ಲಸ್ ಓಪನಿಂಗ್ ಫ್ಲವರ್ ಬ್ರಾಕೆಟ್ ಇನ್ಕ್ರೀಸ್ ಆಗ್ತದೆ, ಸಾರಿ ಕ್ಲೋಸಿಂಗ್ ಬ್ರಾಕೆಟ್ ಇದು. ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಓಪನಿಂಗ್ ಬ್ರಾಕೆಟ್ ಈಗ ಸಣ್ಣದಾಗ್ತದೆ, ಹೌದಾ. ಸೊ ಸ್ವಲ್ಪ ಇದು ಎಕ್ಸಾಮ್ದಾಗ ಏನಾದ್ರು ಕೇಳೋದಂದ್ರ ನೀವು ಇದನ್ನೇ ಬರಿಬೇಕಾಗ್ತದ್ರಿ. ಆಪ್ಷನ್ ಬಂತಂದ್ರ ಸೆಲೆಕ್ಟ್ ಆಯ್ಕೆ ಮಾಡಿರುವ ಅಕ್ಷರಗಳನ್ನು MS ವರ್ಡ್ ಅಂತ ಕೊಡ್ರಿ, ವರ್ಡ್ ಪ್ರೊಸೆಸಿಂಗ್ ನಲ್ಲಿ ಆಯ್ಕೆ ಮಾಡಿರುವ ಅಕ್ಷರಗಳನ್ನು ದೊಡ್ಡದಾಗಿ ಮಾಡಲು ಬಳಸುವ ಶಾರ್ಟ್ ಕಟ್ ಕೀ ಇದು ಬಂತಂದ್ರ ಇದೇ ಬರಿಬೇಕ್ರಿ, ಕಂಟ್ರೋಲ್ ಪ್ಲಸ್ ದೊಡ್ಡದಾಗಿರೋ ಚಿಹ್ನೆ ರೀ. ಎಕ್ಸಾಂಪಲ್ ಶಾರ್ಟ್ ಕಟ್ ಕೀ ಯಾವ್ರಿ, ಕಂಟ್ರೋಲ್ ಪ್ಲಸ್ ಗ್ರೇಟರ್ ದನ್ ಸೈನ್ ರೀ. ಆಪ್ಷನ್ ಎ ಇರ್ಲಿ, ಬಿ ಇರ್ಲಿ, ಇಲ್ಲಿ ಅಂತಂದ್ರೆ ಇದನ್ನ ನೀವು ಟಿಕ್ ಮಾಡ್ರಿ. ಆಕ್ಚುಲಿ ಪ್ರಾಕ್ಟಿಕಲಿ ಆಗ್ತಾನೆ ಇಲ್ರಿ, ಕಂಟ್ರೋಲ್ ಪ್ಲಸ್ ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್ ನೀವು ಪ್ರೆಸ್ ಮಾಡೋದಂದ್ರೆ ಗಾತ್ರ ಹಿಗ್ಗುತ್ತದ್ರಿ, ಹೌದಾ. ಅದೇ ನೀವು ಏನಾದ್ರೂ ಓಪನಿಂಗ್ ಬ್ರಾಕೆಟ್ ಹಾಕಿದ್ರೆ ಕುಗ್ಗುತ್ತದ್ರಿ. ಬಟ್ ಅವನು ತೋರಿಸಿರುವ ಶಾರ್ಟ್ ಕಟ್ ಕೀ ಇದು ಅದರಿ. ಸರ್ ಪರೀಕ್ಷೆದಾಗ ಏನ್ ಮಾಡ್ಬೇಕ್ರಿ ಅಂದ್ರೆ ಪರೀಕ್ಷೆದಾಗ ಇದನ್ನೇ ಹಾಕ್ಬೇಕ್ರಿ, ಕ್ಲಿಯರ್ ಅದ ರೀ. ಅವನು ಏನು ಪ್ರಾಕ್ಟಿಕಲ್ ಮಾಡಿ ನೋಡಂಗಿಲ್ರಿ, ಅವ್ನ ಆಯ್ಕೆ ನೋಡ್ತಾನ ಕೊಟ್ಟಿರ್ತಾನ ಎಕ್ಸಾಮ್ ದಾಗ್ರಿ. ನೆಕ್ಸ್ಟ್ ಏನಿದ್ರು ಕುಗ್ಗದು ಅಥವಾ ಚಿಕ್ಕದು ಮಾಡಕ್ ನಾವ್ ಯಾವ್ದಂತ ಹೇಳಿದ್ರಿ, ಶ್ರೀಕಾಂತ್ ಅಂತ ಕರಿತೀವಿ, ಅದನ್ನ ಲೆಸ್ಸರ್ ದನ್ ರೀ. ನೆಕ್ಸ್ಟ್ ಇನ್ನ ಪ್ಯಾರಾಗ್ರಾಫ್ ಬಂದಾಗ ಇದೆಲ್ಲ ಕ್ಲಿಯರ್ ಆಗ್ತಾರೆ, ಇಲ್ಲೂ ಹೈಲೈಟರ್ ಅದ ರೀ, ಇದು ಹೈಲೈಟರ್ ಏನಂತ ನಿಮ್ಗೆ ಗೊತ್ತಾಗ್ಯದ. ಓಕೆ, ಇನ್ನ ಈ ಕಡೆ ಬಂದಾಗ ಇಲ್ಲಿ ಬುಲೆಟ್ಸ್ ಅಂಡ್ ನಂಬರಿಂಗ್ ಅಂತ ಅದ ರೀ. ಈಗ ಇರುವಂತಹ ಪ್ಯಾರಾಗ್ರಾಫ್ ಇದ್ರ ಬೇಕಾದ್ರೆ ಒಂದಿಷ್ಟು ಹೆಸರು ಹಾಕೋಣಂದ್ರಿ. ಎಕ್ಸಾಂಪಲ್ ಬೀದರ್ ಜಿಲ್ಲೆ, ಕಲಬುರಗಿ, ನೆಕ್ಸ್ಟ್ ರೀ ಯಾದಗಿರಿ, ರಾಯಚೂರು ಮತ್ತೆ ಬಳ್ಳಾರಿ ಅಲ್ರಿ, ಬಳ್ಳಾರಿ ಮತ್ರಿ ಕೊಪ್ಪಳ, ವಿಜಯನಗರ ಸೇರ್ತಲ್ರಿ. ಓಕೆ, ವಿಜಯನಗರ. ಓಕೆ, ಇವನ್ನ ಆಯ್ಕೆ ಮಾಡ್ಕೊತೀನಿ. ಆಯ್ಕೆ ಮಾಡ್ಕೊಂಡು ಏನ್ ಮಾಡೋಣ ಇಲ್ಲಿ ಹೋಗಿ ನಾವು ಕ್ಲಿಕ್ ಮಾಡಿದಾಗ ಬುಲೆಟ್ಸ್ ಅಂತ ಕರಿತೀವಿ. ಯಾವ ವಿಧದ ಬುಲೆಟ್ಸ್ ನಮ್ಗೆ ಬೇಕ್ರಿ, ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ನೋಡ್ಬಿಡ್ರಿ. ಇನ್ನ ಇದರ ನಂಬರಿಂಗ್ ಬೇಕಾಗಿದ್ರೆ ನಂಬರಿಂಗ್ ಸಹ ನಾವು ಹಾಕೋಬಹುದು. ನೆಕ್ಸ್ಟ್ ಇನ್ನ ಇದು ಇಂಡಿಯನ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಬಿಟ್ಟೇ ಬಿಡೋದ್ರಿ. ಇನ್ನು ನೀವು ಅಲೈನ್ಮೆಂಟ್ ರೀ, ಅಲೈನ್ಮೆಂಟ್ ಎಷ್ಟು ಗೊತ್ತದಲ್ರಿ, ಎಷ್ಟು ಅದ್ರಿ, 4 ರೀ. ಯಾವ್ಯಾವ್ರಿ, ಲೆಫ್ಟ್ ಅಲೈನ್ಮೆಂಟ್ ಶಾರ್ಟ್ ಕಟ್ ಕೀ ಬಂದ್ಬಿಟ್ಟು ಕಂಟ್ರೋಲ್ ಪ್ಲಸ್ ಎಲ್ ರೀ, ಸೆಂಟ್ರಲ್ ಅಲೈನ್ಮೆಂಟ್ ಕಂಟ್ರೋಲ್ ಪ್ಲಸ್ ಇ ರೀ, ರೈಟ್ ಅಲೈನ್ಮೆಂಟ್ ರೀ ಕಂಟ್ರೋಲ್ ಪ್ಲಸ್ ಆರ್ ರೀ, ಜಸ್ಟಿಫೈ ಕಂಟ್ರೋಲ್ ಪ್ಲಸ್ ಜೆ ರೀ.
ಈಗ ಇರುವಂತಹ ಡಾಕ್ಯುಮೆಂಟ್ ನಲ್ಲಿ ಎಡ ಮತ್ತು ಬಲ ಲೈನ್ಗಳು ಒಂದೇ ತರ ಕಾಣಬೇಕು ಅಥವಾ ಒಂದೇ ಕಾಲಮ್ ನಲ್ಲಿ ಬರಂತೆ ಕಾಣಬೇಕಾದ್ರೆ ಯಾವ ಒಂದು ಅಲೈನ್ಮೆಂಟ್ ಅಂತೀರಿ? ಜಸ್ಟಿಫೈ. ಅವು ಎರಡು ನಾಲ್ಕು ಶೇಪ್ ಏನಂತ ಕರಿತೀವಿ? ಅಲೈನ್ಮೆಂಟ್ ಅಂತೀವಿ. ರೈಟ್ ರೀ. ನೆಕ್ಸ್ಟ್ ಇನ್ನ ಇಲ್ಲಿ ಬರುವಂತದ್ದು ಲೈನ್ ಸ್ಪೇಸಿಂಗ್ ಅಂತ ಕರಿತೀವಿ. ಈಗ ಇಷ್ಟೆಲ್ಲ ನಾವು ಚೇಂಜಸ್ ಮಾಡಿದ್ರಿ. ಈ ಎಲ್ಲಾ ಅಕ್ಷರಗಳು ಮೊದಲಿನಂತೆ ಮಾಡಲು ಯಾವ ಆಯ್ಕೆ ರೀ? ಕ್ಲಿಯರ್ ಫಾರ್ಮ್ಯಾಟ್ ರೀ. ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಹೋಗಿ ಕ್ಲಿಯರ್ ಫಾರ್ಮ್ಯಾಟ್ ಅನ್ನೋಂತ ಇಲ್ಲಿ ಚೇಂಜ್ ಆಗಿದ್ರಿ. ಯಾಕಂದ್ರೆ ಒಂದ್ ನೆನಪಿರ್ಬೇಕ್ರಿ, ನಾವು ಕಲರ್ ಬೋಲ್ಡ್ ಇಟಾಲಿಕ್ ಮಾಡಿದ್ರೆ ಅಷ್ಟೇ ಅವನ್ನ ಫಾರ್ಮ್ಯಾಟ್ ಅಂತ ಕನ್ಸಿಡರ್ ಮಾಡ್ತಿದ್ರಿ. ನಾವು ಕೇಸ್ಗಳು ಇದ್ದವ್ರ ಚೇಂಜ್ ಕೇಸ್ ಅವ್ರನ್ನ ಕನ್ಸಿಡರ್ ಮಾಡಂಗಿಲ್ರಿ. ಸೊ ಈಗ ಇಲ್ಲ ಸರ್ ಮತ್ತೆ ಮೊದಲನ್ನ ಬರ್ಬೇಕ್ರಿ, ಅದ್ರ ಇದು ಬಿಟ್ಕೊಳ್ಳೋಣ. ಫಾರ್ಮ್ಯಾಟ್ ಅಂತ ಅಲ್ಲಿಲ್ಲ, ಫಾರ್ಮ್ಯಾಟ್ ಯಾವುದೂ ಇಲ್ಲ. ಈಗ ನಮಗೆ ಅಕ್ಷರಗಳು ಮೊದಲಂತೆ ಬರ್ಬೇಕು ಅಥವಾ ಒಂದು ಆಕ್ಷನ್ ಅನ್ನ ಹಿಂದೆ ಬರ್ಬೇಕು. ಯಾವ್ದು ರೀ? ಅನ್ನೋರಿ. ಆಪ್ಷನ್ ಹೆಸರು ಏನ್ರಿ? ಅನ್ನೋರಿ. ಅದಕ್ಕೆ ಬಳಸೋ ಶಾರ್ಟ್ಕಟ್ ಕೀರಿ ಕಂಟ್ರೋಲ್ ಪ್ಲಸ್ ಜೆಡ್ ರೀ. ಇನ್ನೊಂದು ಗೊತ್ತಿರ್ಬೇಕ್ರಿ, ಪೇಂಟ್ ನಾಗ 3 ಸಲ ಅಂಡು ಆಗ್ತದ್ರಿ, ನೋಟ್ ಪ್ಯಾಡ್ ನಾಗ ಒಂದೇ ಸಲ ಆಗ್ತದ್ರಿ. ಇನ್ನು MS ವರ್ಡ್ ಅಂದ್ರೆ ಕಂಪ್ಯೂಟರ್ ಇದು ಸರ್ MS ವರ್ಡ್ ಆನ್ ಮಾಡಿ ಏನೇನ್ ಮಾಡ್ರಿ ಅಲ್ಲಿ ತನಕ ಅಂಡು ಆಗ್ತದ್ರಿ. ಎಕ್ಸಾಂಪಲ್ ಈಗ ಇದನ್ನ ಕಂಟ್ರೋಲ್ Z ಇವೆಲ್ಲ ನೋಡಿ ಒಂದು ವಾಪಸ್ ಹೋಗ್ತದ್ರಿ. ಹೌದ್ರಾ? ನೆಕ್ಸ್ಟ್ ಓಕೆ. ಸೊ ಇವೆಲ್ಲ ನೋಡಿದ್ವಿ. ಓಕೆ, ನಾವ್ ಎಲ್ಲಿ ತನ ಅಂದ್ರೆ ಇದಾದ್ಮೇಲೆ ಏನೂ ಇಲ್ಲ. ಇದನ್ನು ಇತ್ತಲ್ರಿ? ಸಾರಿ ಇವೆಲ್ಲ ನೋಡುವಲ್ಲ. ಓಕೆ, ಇದಾದ್ಮೇಲೆ ಏನೂ ಇಲ್ರಿ. ಸರಿ, ಎಲ್ಲ ಅಂಡು ಬಂದಿರಿ. ಈಗ ಮತ್ತೆ ಮೊದಲು ವಾಪಸ್ ಬರ್ಬೇಕಿತ್ತಂದ್ರೆ ರೀಡು. ಹೌದಾ ರೀ? ಒಂದ್ ಆಕ್ಷನ್ ಅನ್ನ ವಾಪಸ್ ತಗೋಬೇಕಾಗಿತ್ತಂದ್ರ ಅನ್ನೋರಿ. ಸರ್ ಮತ್ತೆ ಮೊದಲನಾಗಿ ಬೇಕ್ರಿ ಅಂದ್ರೆ ರೀಡು. ಬಳಕೆ ಮಾಡುವ ಶಾರ್ಟ್ಕಟ್ ಕೀರಿ ಕಂಟ್ರೋಲ್ ಪ್ಲಸ್ ಆರ್ ಅಂದ್ರೆ ರೈಟ್ ಅಲೈನ್ಮೆಂಟ್ ಆಗ್ತದ್ರಿ. ಹೌದಾ? ಕಂಟ್ರೋಲ್ ಪ್ಲಸ್ ವಾಯ್ ರೀ. ಕಂಟ್ರೋಲ್ ಪ್ಲಸ್ ವಾಯ್ ಅಂದ್ರೆ ಏನಾಗ್ತದ್ರಿ? ರೀಡು. ಅವ ಎಲ್ಲಿ ತನ ಬರ್ತಾವ ನೋಡ್ರಿ, ನಾವು ಎಲ್ಲಿ ತನ ನಿಂತೀವಿ ಅಲ್ಲಿ ತನ ಬರ್ತಾವ. ವಿಜಯನಗರ ಬಂದಿದ್ದೇವೆ ನೋಡ್ರಿ. ಹೌದಾ ರೀ? ಸೊ ನೆನಪಿರ್ಬೇಕ್ರಿ. ಸೊ ಅಂಡು ಅಂದ್ರೆ ಯಾವ್ದಾದ್ರು ಒಂದು ಆಕ್ಷನ್ ಅನ್ನ ಹಿಂದೆ ತಗೊಳಕ್ರಿ. ಮತ್ತೆ ಮೊದಲಿಂದ ಅಂಡು ಮಾಡಿರುವಂತ ಮೊದಲು ನಂಗೆ ಆಗ್ಬೇಕಾಗಿತ್ತು ಅಂದ್ರೆ ರೀಡು ರೀ. ಅಂಡು ಮಾಡಕ್ ಶಾರ್ಟ್ಕಟ್ ಕೀ ಕಂಟ್ರೋಲ್ Z ರೀ. ರೀಡು ಮಾಡ್ಬೇಕಂದ್ರೆ ಕಂಟ್ರೋಲ್ ಪ್ಲಸ್ ವಾಯ್ ರೀ. ಓಕೆ, ಇನ್ನ ಈ ಲೈನ್ ಸ್ಪೇಸಿಂಗ್ ಅಂತ ಬರ್ತದೆ. ಇದು MS ವರ್ಡ್ ನಾಗ ಬಂದಿರುವಂತಹ ಪ್ರಶ್ನೆ ರೀ. ಇದು ಲೈನ್ ಸ್ಪೇಸಿಂಗ್ ಅಂತ ಕರಿತೀವಿ. ಸೊ ಈ ಲೈನ್ ಸ್ಪೇಸಿಂಗ್ ಅಂತ ಬಂದಾಗ ಇಲ್ಲಿ ಏನ್ ತೋರಿಸ್ಕೊಡ್ತಾರೆ ನೋಡ್ರಿ. ಫಸ್ಟ್ ಗೆ ಅವ್ನು ಏನ್ ಕೇಳಿದಾನೆ ಎಕ್ಸಾಮ್ ಅಂದ್ರೆ MS ವರ್ಡ್ ನಲ್ಲಿನ ಬೈ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ ಎಷ್ಟು ಅದ ರೀ ಅಂದ್ರೆ 1.15. ಇದನ್ನೂ ಕೇಳಿದ್ರಿ ಎಕ್ಸಾಮ್ ದಾಗ, ಇದನ್ನೂ ಗೊತ್ತಿರ್ಬೇಕು ನಮಗೆ. ಎಷ್ಟು ಇರ್ತದೆ ಲೈನ್ ಸ್ಪೇಸಿಂಗ್ ಅಂದ್ರೆ 1.15 ರೀ. ಇದು ಮೊದಲನೇ ಪ್ರಶ್ನೆ ರೀ. ಇನ್ನು ಎರಡನೇ ಪ್ರಶ್ನೆ ಏನ್ ಕೇಳಿದಂದ್ರೆ MS ವರ್ಡ್ ನಲ್ಲಿನ ಡಿಫಾಲ್ಟ್ ಮಾರ್ಜಿನ್ ಕೇಳೇನ್ರಿ. ಹೌದಾ ರೀ? ಸೊ ನೋಡ್ರಿ, ಈಗ ಮಾರ್ಜಿನ್ ಅಂತ ವರ್ಡ್ ಪೇರ್ ತೋರಿಸ್ತೀನಿ ನಿಮಗೆ. ಈ ಕಡೆ ಲೆಫ್ಟ್ ಮಾರ್ಜಿನ್ ರೀ, ಈ ಕಡೆ ರೈಟ್ ಮಾರ್ಜಿನ್ ರೀ ಅಂತ ಹೇಳಿದೆ. ಸೊ ಹಾಗಿದ್ರೆ ಈ ಪ್ರತಿಯೊಂದು ಈ ಒಂದು ಪೇಜ್ ಮೇಲಿನ ಬೈ ಡಿಫಾಲ್ಟ್ ಅಂದ್ರೆ ಅರ್ಥ ಬರೋದ್ರಿ ಕನ್ನಡದಾಗ. ಡಿಫಾಲ್ಟ್ ಅಂದ್ರೆ ಅದು ಇರುವಂತದ್ರಿ. ಓಕೆ, ಸೊ ಇದರಲ್ಲಿ ಇದು ಎಷ್ಟದ ಅಂತಂದಾಗ ನಾವು ಇಲ್ಲಿ ಬಂದಾಗ ಮಾರ್ಜಿನ್ ಅಂತ ಹೋದ್ರೆ ಇಲ್ಲಿ ಕಾಣ್ತಾರೆ ನಮಗೆ MS ವರ್ಡ್. ಇದನ್ನು ಕೇಳಿದ್ರಿ ಎಕ್ಸಾಮ್ ದಾಗ ಎಷ್ಟದ ನೋಡ್ರಿ. ಓಕೆ, ಲೆಫ್ಟ್ ಮಾರ್ಜಿನ್ ಮತ್ತೆ ಟಾಪ್ ಮಾರ್ಜಿನ್, ರೈಟ್ ಮಾರ್ಜಿನ್, ಬಾಟಮ್ ಮಾರ್ಜಿನ್. ಎಷ್ಟು ಮಾರ್ಜಿನ್ ಬರ್ತಾವ ಅಂದ್ರೆ ನಮಗೆ 4 ಮಾರ್ಜಿನ್ ಬರ್ತಾವ್ರಿ. ಇದು ಬಹಳ ಕನ್ಫ್ಯೂಷನ್ ಮಾಡಿ ಒಂದ್ಸಲ ಹೇಳ್ತೀನಿ ಹೆಂಗಂತ. ಮಾರ್ಜಿನ್ ಎಷ್ಟು ಇರ್ತಾವ್ರಿ ಬೈ ಡಿಫಾಲ್ಟ್ ಆಗಿ 2.54. ಹೌದಾ ರೀ? ಸೆಂಟಿಮೀಟರ್ ಆಗಿ ಬಿಟ್ಕೊಳ್ಳೋಣ. ಬಟ್ ನಮಗೆ ಆ ಅಂಕಿ ಸಂಖ್ಯೆ ನೆನಪಿರ್ಬೇಕ್ರಿ 2.54. ಇಲ್ಲಿ ಏನ್ ಬರ್ತದೆ? MS ವರ್ಡ್ ನಲ್ಲಿನ ಬೈ ಡಿಫಾಲ್ಟ್ ಪೇಜ್ ಮಾರ್ಜಿನ್ ರೀ. ನೆನಪಿರ್ತದ್ರಿ ರೀ? ಓಕೆ ರೀ. ನೆಕ್ಸ್ಟ್ ಇದು ಆದ್ಮೇಲೆ ಎರಡನೇ ಏನ್ ಕೇಳಿದ್ರೆ ಲೈನ್ ಸ್ಪೇಸಿಂಗ್ ಕೇಳಿದ್ರಿ. ಲೈನ್ ಸ್ಪೇಸಿಂಗ್ ಅಂದ್ರೆ MS ವರ್ಡ್ ನಲ್ಲಿ ಬರುವಂತಹ ಪ್ರತಿಯೊಂದು ಲೈನ್ ಗಳ ಮಧ್ಯೆ ಇರುವಂತಹ ಸ್ಪೇಸಿಂಗ್ ರೀ. ಅದು ಎಷ್ಟಿತ್ರಿ? ಲೈನ್ ಸ್ಪೇಸಿಂಗ್ ಎಷ್ಟದ ಅಂದ್ರೆ 1.15 ರೀ. ಇದು ಬೈ ಡಿಫಾಲ್ಟ್ ಆಗಿ. ಇವು ಎರಡು ಬಹಳ ಇಂಪಾರ್ಟೆಂಟ್ ರೀ. MS ವರ್ಡ್ ನಲ್ಲಿನ ಪ್ರತಿ ಪೇಜ್ ನ ಬೈ ಡಿಫಾಲ್ಟ್ ಒಂದು ಮಾರ್ಜಿನ್ ಎಷ್ಟದ ಅಂದ್ರೆ 2.54. ಎಲ್ಲ ಯಾವ್ಯಾವ ಎಲ್ಲ ನೋಡಿ ಸರ್. ಮಾರ್ಜಿನ್ ಎಷ್ಟು ಬರ್ತಾವ ಅಂದ್ರೆ 4 ಬರ್ತಾವ್ರಿ. ಟಾಪ್ ಮಾರ್ಜಿನ್, ಲೆಫ್ಟ್ ಮಾರ್ಜಿನ್, ರೈಟ್ ಮಾರ್ಜಿನ್, ಬಾಟಮ್ ಮಾರ್ಜಿನ್. 4 ಮಾರ್ಜಿನ್ ಬರ್ತಾವ್ರಿ. ಇನ್ನ ಅಲೈನ್ಮೆಂಟ್ ಎಷ್ಟು ಬರ್ತಾವ್ರಿ? ಅವು ಸಹ 4 ಬರ್ತಾವ್ರಿ. ಇನ್ನ ಲೈನ್ ಸ್ಪೇಸಿಂಗ್ ಬೈ ಡಿಫಾಲ್ಟ್ ಆಗಿ ಎಷ್ಟು ಇರ್ತದೆ? 1.15 ಇರ್ತದೆ. ಇವು ಬಹಳ ಇಂಪಾರ್ಟೆಂಟ್, ಕನ್ಫ್ಯೂಷನ್ ಮಾಡ್ತಾವ್ರಿ. ಹೌದಾ ರೀ? ನೆಕ್ಸ್ಟ್ ಇನ್ನೊಂದು ಬಂದಿದ್ರಿ. ಏನಂತಂದ್ರೆ ಕನ್ಫ್ಯೂಷನ್ ಹೇಗೆ ಮಾಡಿದ್ರೆ ಟೆಕ್ಸ್ಟ್ ಅಲೈನ್ಮೆಂಟ್ ಅನ್ನು ಎಷ್ಟು ವಿಧದಲ್ಲಿ ಮಾಡ್ತೀವಿ ಅಂತ ಬಂದಿದ್ರಿ. ಇನ್ನೊಂದು ನೆನಪಿರ್ಬೇಕ್ರಿ, ಈ ಟೆಕ್ಸ್ಟ್ ಅಲೈನ್ಮೆಂಟ್ ಅಂತ ಕೊಟ್ಟು ಏನ್ ಮಾಡ್ಯಾನ್ರಿ? ಒಂದು ಬಾಟಮ್ ಅಂತ ಕೊಟ್ಟಾನ, ಬಾಟಮ್ ಅಲೈನ್ಮೆಂಟ್.
ಎರಡನೇದ್ರಿ ಲೆಫ್ಟ್ ಅಲೈನ್ಮೆಂಟ್, ಲೆಫ್ಟ್ ಅಲೈನ್ಮೆಂಟ್, ಇನ್ನೊಂದು ರೈಟ್ ಅಲೈನ್ಮೆಂಟ್, ಹೌದ್ರಿ ರೈಟ್ ಅಲೈನ್ಮೆಂಟ್, ಆಮೇಲೆ ಇನ್ನೊಂದು ಸೆಂಟ್ರಲ್ ಅಲೈನ್ಮೆಂಟ್ ಕೊಟ್ಟಿದ್ರು. ಓಕೆ, ಸೊ ಇಷ್ಟು ಕೊಟ್ಟು ಇದರ ಗುಂಪಿಗೆ ಸೇರೋದು ಅಂತ ಕೇಳಿದ್ರು. ಅಲೈನ್ಮೆಂಟ್ ಅಂತ ಅದರಿ, ಸ್ವಲ್ಪ ನೆನಪಿಟ್ಕೊಡ್ರಿ. ಅಲೈನ್ಮೆಂಟ್, ಟೆಕ್ಸ್ಟ್ ಅಲೈನ್ಮೆಂಟ್ ನಲ್ಲಿ ಇದರಲ್ಲಿ ಯಾವ ಅಲೈನ್ಮೆಂಟ್ ಸರಿಯಾಗಿಲ್ಲ ಅಂತ ಹೇಳಿದ್ರಿ. ಯಾವ್ದ್ರಿ? ಬಾಟಮ್ ಅಲೈನ್ಮೆಂಟ್ ರೀ. ಯಾಕಂದ್ರೆ ನಮ್ಗೆ ಅಲೈನ್ಮೆಂಟ್ ಯಾವ್ಯಾವ್ರಿ? ಲೆಫ್ಟ್ ಓದಿವಿ ಸರ್, ಸೆಂಟರ್ ಓದಿವ್ರಿ, ರೈಟ್ ಅಲೈನ್ಮೆಂಟ್ ಓದಿರಿ, ಎರಡನೇ ನಾಲ್ಕನೇ ಯಾವ್ದ್ರಿ? ಜಸ್ಟಿಫೈ ಇದ್ರಿ. ಎಕ್ಸಾಂಪಲ್ ಹಿಂಗೆ ಕನ್ಫ್ಯೂಷನ್ ಮಾಡ್ತಾರೆ, ಸ್ವಲ್ಪ ಕೇರ್ಫುಲ್ ಇದ್ರಿ. ಬಾಟಮ್ ಎಲ್ಲೋ ಬರಂಗಿಲ್ರಿ, ಲೆಫ್ಟ್ ಬರ್ತದ, ರೈಟ್ ಬರ್ತದ್ರಿ, ಟಾಪ್ ಬರಂಗಿಲ್ರಿ. ಹೌದಾ? ಟಾಪ್ ಬರೋದು ಯಾವ ಬರ್ತದ್ರಿ? ಪೇಜ್ ಮಾರ್ಜಿನ್ ಬರ್ತದ್ರಿ. ಸೊ ಮಾರ್ಜಿನ್ ಎಲ್ಲ ನಮ್ಗೆ ಗೊತ್ತಿರೋ ಟಾಪ್ ನಾಗ ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಿ, ಬಾಟಮ್ ದಾಗ ಗ್ಯಾಪ್ ಬಿಟ್ಟಿರ್ತೀವಿ, ಲೆಫ್ಟ್ ಬಿಟ್ಟಿರ್ತೀವಿ, ರೈಟ್ ನಾಗ ಬಿಟ್ಟಿರ್ತೀವಿ. ಅವಕ್ಕೆ ಏನಂತಿರ್ತೀವಿ? ಮಾರ್ಜಿನ್ ರೀ. ಹೌದಾ ರೀ? ನೆಕ್ಸ್ಟ್ ಮಾರ್ಜಿನ್ ರೀ. ಆಮೇಲೆ ಟೆಕ್ಸ್ಟ್ ಲೆಫ್ಟ್ ಕೂಡಿಸ್ತೀನಿ, ಸೆಂಟರ್ ಕೂಡಿಸ್ತೀನಿ, ರೈಟ್ ಕೂಡಿಸ್ತೀನಿ. ಇನ್ನು ನಾವು ಎರಡು ಕಡೆ ಕಾಲಮ್ಗಳ ನೀಟಾಗಿ ಬರಂಗ್ ಮಾಡ್ತೀವಿ, ಅದಕ್ಕೆ ಏನಂತಿರ್ತೀವಿ? ಜಸ್ಟಿಫೈ ಕರಿತೀವಿ. ಇವೆಲ್ಲ ಏನಿದಾವೆ ರೀ? ಟೆಕ್ಸ್ಟ್ ಅಲೈನ್ಮೆಂಟ್ ಇದಾವೆ. ನೆನಪಿರ್ತಾವ್ರೆ ರೀ? ಸೊ ನೆಕ್ಸ್ಟ್ ಹಾಗಿದ್ರೆ ಬೈ ಡಿಫಾಲ್ಟ್ ಆಗಿ ಒಂದು MS ವರ್ಡ್ ನಲ್ಲಿ ಒಂದು ಪೇಜ್ ಅನ್ನೋದು, ಆ ಪೇಜ್ ನ ಒಂದು ಮಾರ್ಜಿನ್ ಎಷ್ಟು ಅದ ರೀ ಅಂತಂದ್ರೆ ರೀ, ಲೆಫ್ಟ್ ಟು ಟಾಪ್, ರೈಟ್ ಟು ಬಾಟಮ್ ಎಷ್ಟು ಇರ್ತದ್ರಿ? 2.54 ರೀ. ಇದೇ MS ವರ್ಡ್ ನಲ್ಲಿನ ಲೈನ್ಗಳ ಸ್ಪೇಸ್ ಎಷ್ಟು ಇರ್ತದ್ರಿ? 1.15 ರೀ. ಓಕೆ, 54 ಅನ್ಕೋಬೇಡ್ರಿ, ಮತ್ತೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಕ್ಲಿಯರ್ ಅದ ಇಷ್ಟು ರೀ? ನೆಕ್ಸ್ಟ್, ಸೊ ನಿನ್ನೆ ಕೆಲವೊಂದು ಸ್ಟೂಡೆಂಟ್ಸ್ ಕೇಳಿದ್ರಿ ಏನಂದ್ರೆ, ಸರ್ ಅವತ್ತು ಎಷ್ಟು ಕ್ಲಾಸ್ ಮಾಡ್ತೀರಿ, ಅವತ್ತಿಂದ ಅವತ್ತೇ ಬರ್ಸ್ಬಿಡ್ರಿ, ನಮಗೆ ಹೆಲ್ಪ್ ಆಗ್ತದ ಅಂತ ಹೇಳ್ಯಾರ. ಹೌದ್ರಾ ರೀ? ಸೊ ಟೈಮಿಂಗ್ ಭಾಳ ಕಂಜೆಕ್ಷನ್ ಅದ ರೀ, ನನಗೆ ಪ್ರಾಬ್ಲಮ್ ಆಗ್ತದ. ಓಕೆ, ತೊಂದ್ರೆ ಇಲ್ಲ, ಇದೊಂದು ಹೇಳ್ತೀನಿ ರೀ, ಎಷ್ಟಾಗ್ತದೆ ಬರ್ಸೋಣ ಅಂತ್ರಿ. ಲೈನ್ ಸ್ಪೇಸಿಂಗ್ ಕ್ಲಿಯರ್ ಅದ ರೀ? ಇನ್ನ ಓಕೆ, ಇಲ್ಲೊಂದಿಷ್ಟು ಹೆಸರು ಬರೋಣ ಅಂತ್ರಿ. ಹೌದಾ? ನಿಮ್ಮ ಹೆಸರು ಬಂದಿರೋ ಬೈಬೇಡ್ರಿ ಆಮೇಲೆ ರೀ. ಎಕ್ಸಾಂಪಲ್ ಒಂದು ಹೆಸರು ಬರಿತೀನಿ ಸುಮ್ಮನೆ. ಓಕೆ, ನೆಕ್ಸ್ಟ್ ಏನ್ರಿ? ಪೀಟರ್ ರೀ. ಓಕೆ, ನೆಕ್ಸ್ಟ್ ರೀ ಓಕೆ ಆನಂದ್ ಸರ್ ಬರಬಿಡೋಣಂತ್ರಿ. ಓಕೆ, ನೆಕ್ಸ್ಟ್ ರೀ ರಮೇಶ್ ಸರ್. ಇಲ್ಲಿ ಬಂತೇನ್ರಿ? ಎಲ್ಲಿ ಬಂದಿಲ್ಲ ಇನ್ನ. ಓಕೆ, ರಮೇಶ್ ಸರ್ ರೀ. ಓಕೆ, ಯಾರ್ರಿ? ಗೊತ್ತಲ್ರಿ ನಂಗೆ? ಜಟ್ಟೆಪ್ಪರ್ ಯಾರಿ? ಓಕೆ ಓಕೆ, ಸರಿ. ಅಲ್ಲಲ್ಲ, ನಮಗೆ ಅವ್ರ ಹೆಸರು ಯಾವ್ದಾಗಿರ್ಲಕ್ಕ ನಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಅದು ಈಸಿ ಆದ್ರೆ ಚಲೋ ಅದ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಹೆಸರುಗಳು ಬರ್ದೇನ್ರಿ. ಹೌದಾ? ಈಗ ಯಾವುದೇ ಒಂದು ಫಾರ್ಮೇಶನ್ ಆಗಿಲ್ಲ ಅಂದ್ರೆ ಆರ್ಡರ್ ಲಿಸ್ಟ್ ನಾಗ ಇಲ್ರಿ, ಅದು ಯಾವ ಆರ್ಡರ್ ಲಿಸ್ಟ್ ನಾಗೂ ಇಲ್ಲ. ಅಟ್ಲೀಸ್ಟ್ ನಾನು ABC ಇಲ್ರಿ, ಅಥವಾ ZY ಈ ಕಡೆ ಬಂದಿಲ್ರಿ. ಸೊ ಇದನ್ನ ಒಂದು ಯಾವ್ದಾದ್ರು ಆರ್ಡರ್ ಲಿಸ್ಟ್ ನ ಮಾಡ್ಬೇಕಾಗಿತ್ತಂದ್ರೆ MS ನಾಗ ಒಂದು A to Z ಅಂತ ತೋರಿಸುತ್ತ ನೋಡ್ರಿ. ಹೌದಾ? ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಅದಕ್ಕ ಸಾರ್ಟ್ ಅಂತ ಕರಿತಾರ್ರಿ. ನೆನ್ಪಿರ್ಬೇಕ್ರಿ, ಸಾರ್ಟ್, SORT, ಸಾರ್ಟ್. ಇದನ್ನ ಇನ್ನೊಂದು ಕಡೆ ಹೇಳ್ತಾರ್ರಿ ಸಾರ್ಟಿಂಗ್. ಕೇಳಿರೇನ್ರಿ ಎಲ್ಲಾರ? ಸಾರ್ಟಿಂಗ್ ಅಂತಂದ್ರೆ ಯಾವುದಾದ್ರು ಒಂದು ಆರ್ಡರ್ ಅನ್ನ ಫಾಲೋ ಮಾಡೋದ್ರಿ. ಇಲ್ಲಿ ಸಾರ್ಟಿಂಗ್ ಅಂತ ಬರ್ತದ. ಸಾರ್ಟಿಂಗ್ ದಾಗ ಎರಡು ಬರ್ತಾವ್ರಿ, ಒಂದು ಅಸೆಂಡಿಂಗ್ ಆರ್ಡರ್, ಎರಡನೇದು ಡಿಸೆಂಡಿಂಗ್ ಆರ್ಡರ್ ರೀ. ಅದನ್ನ ನಾವು ಇಂಗ್ಲಿಷ್ ನಾಗ ಕನ್ನಡ ತೊಗೊಂಡ್ರೆ ಏನಂತೀರಿ? ಏರಿಕೆ ಕ್ರಮ, ಇಳಿಕೆ ಕ್ರಮ ಅಂತ ಮ್ಯಾಥಮೆಟಿಕ್ಸ್ ನಾಗ ಓದಿ ನೋಡ್ರಿ. ಅದರ ಹಾಗೆ ಮಾಡಲು ಎಕ್ಸಾಂಪಲ್ ಈಗ ಟೈಪ್ ಮಾಡಿರುವಂತ ಎಲ್ಲಾ ಹೆಸರುಗಳನ್ನ ಸೆಲೆಕ್ಟ್ ಮಾಡ್ಕೋತೀನ್ರಿ. ಇಲ್ಲಿ ಸಾರ್ಟ್ ಅಂತ ನೋಡ್ರಿ, SORT ಸಾರ್ಟ್. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೊಂದು ಏನ್ ಬರ್ತದೆ? ಇದಕ್ಕೇನಂದ್ರಿ? ಏನೋ ಅಂದಿದ್ರಿ, ಇದಕ್ಕೆ ಡೈಲಾಗ್ ಬಾಕ್ಸ್ ರೀ. ಈಗ ಡೈಲಾಗ್ ಬಾಕ್ಸ್ ನಾಗ ನಾ ಆಯ್ಕೆ ಮಾಡ್ಕೊಂಡಿರೋ ಸಾರ್ಟ್ ಏನ್ ಮಾಡ್ಬೇಕು? ಪ್ಯಾರಾಗ್ರಾಫ್ ಅದರಿ, ಅದು ಯಾವ ವಿಧದಾಗ ಅದ? ಟೆಕ್ಸ್ಟ್ ನಾಗ ಅದರಿ. ನಿಮ್ಗೆ ಏನ್ ಮಾಡ್ಬೇಕ್ರಿ? ಅಸೆಂಡಿಂಗ್, ಡಿಸೆಂಡಿಂಗ್ ಅಂದ್ರೆ ಏಕೆ ಕ್ರಮ ಬೇಕಾ, ಇಳಿಕೆ ಕ್ರಮ ಬೇಕಂತ ಕೇಳ್ತಾನ್ರಿ. ಸೊ ಅಸೆಂಡಿಂಗ್ ಅಂತ ತಗೋತೀನಿ, ಓಕೆ ಅಂತೀನ್ರಿ. ಈಗ ABCD ಇಟ್ಕೊಂಡು Z ತನ ಬಂದವ್ರಿ. ಸರ್ ನಮ್ಗೆ ಇಲ್ಲ ಡಿಸೆಂಡಿಂಗ್ ಆರ್ಡರ್ ಬೇಕ್ರಿ. ಈಗ ಇದನ್ನ ಕ್ಲಿಕ್ ಮಾಡ್ತೀನ್ರಿ, ಡಿಸೆಂಡಿಂಗ್ ಅಂತೇನ್ರಿ, Z to A ಬಂದಿರ್ತದ್ರಿ. ಕ್ಲಿಯರ್ ಅದಾರ ಯಾರಿ? ಡೌಟ್ ಅದಾರ ಯಾರಿ? ಇಲ್ರಿ ಸರ್. ಸರ್ ಈಗ ನಾವು ಲೆಟರ್ಸ್ ಗಳು ಬರ್ತಾವ್ರಿ, ನಂಬರ್ಸ್ ರೀ, ನಂಬರ್ಸ್ ಸಹ ಬರ್ತಾವ್ರಿ. ಸರ್ ಡೌಟ್ ಅದ್ರಿ, ನಮ್ ನಂಬರ್ ಯಾರಿಗೆ ಗೊತ್ತು ಬರಲ್ಲ ಅಂದ್ರಿ? ಸುಳ್ಳು ಹೇಳಿದ್ರಂದ್ರ ನಂಬರ್ ರೀ, ಹೌದಲ್ರಿ? ಓಕೆ, ನೆಕ್ಸ್ಟ್ ರೀ ಯಾವ ಮಿಸ್ ಆಗಿದೆ ನೋಡ್ರಿ? ಇದ್ರಾಗ 2 ಬರ್ದೀವಿ, 4 ಮಿಸ್ ಆಗಿತ್ತಲ್ರಿ. ಆಮೇಲೆ 6 ರೀ ಕರೆಕ್ಟ್ ಬಂದ್ರಿ. ಅಷ್ಟು 7 ಮಿಸ್ ಆಗಿದ್ರೆ. ಓಕೆ, ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ್ರಿ. ಅಷ್ಟು ಸೆಲೆಕ್ಟ್ ಮಾಡೋಣ್ರಿ, ಸಾರ್ಟ್ ಅನ್ನೋಣ್ರಿ. ಸಾರ್ಟ್ ಕ್ಲಿಕ್ ಮಾಡೋಣಂತ್ರಿ. ಅಸೆಂಡಿಂಗ್ ಅಂದ್ರೆ ಏನಂತೀವ್ರಿ? ಈಗ 1 2 9 ತನ ರೀ. ಕ್ಲಿಕ್ ಮಾಡ್ರಿ, 1 2 9 ತನ ಬಂದವ್ ಸರ್.
ಈಗ ಇದನ್ನ ಡಿಸೈನಿಂಗ್ ಅಂತೀನ್ರಿ, ಇಳಿಕೆ ಕ್ರಮ ರೀ. ದೊಡ್ಡ ಸಂಖ್ಯೆ ಅಂದ್ರೆ ಚಿಕ್ಕ ಸಂಖ್ಯೆವರೆಗೆ ಬಂದವ್ರೆ ರೀ. ಸೊ ಅದ್ರ ಅರ್ಥ ಏನಂದ್ರೆ ಲೆಟರ್ಸ್ ಇರ್ಬೋದು ಮತ್ತೆ ನಂಬರ್ಸ್ ಇರ್ಬೋದು, ಎರಡನ್ನ ಏನ್ ಮಾಡ್ತಂದ್ರೆ ಒಂದು ಆರ್ಡರ್ ಲಿಸ್ಟ್ ಮಾಡ್ತದ. ಆ ಆರ್ಡರ್ ಲಿಸ್ಟ್ ಮಾಡೋದು ಯಾವ್ದಂದ್ರೆ ರೀ ಸಾರ್ಟ್ ಅಂತ ಕರಿತೀವ್ರಿ. ಸಾರ್ಟ್ ನಾಗ ಎಷ್ಟು ವಿಧ ಇದಾವ್ರಿ? 2 ವಿಧ ಅದಾವ್ರಿ. ಒಂದು ಅಸೈನಿಂಗ್ ರೀ, ಡಿಸೈನಿಂಗ್ ರೀ. ಇದಿಷ್ಟು ಕ್ಲಿಯರ್ ಅದಾರ ರೀ? ಕ್ಲಿಯರ್ ರೇ? ಇವತ್ತು ಒಂದಿನ ರೀ ನೋಟ್ಸ್ ಇದ್ರ ನಾಳೆ ಬರ್ಸ್ತೇನೆ ರೀ, ಹೌದ್ರಾ ರೀ? ನಡೀತದ್ರಿ? ಓಕೆ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇದಾಗ ಏನಾರ ಡೌಟ್ ಅದಾವ್ರೆ? ಇಷ್ಟೊತ್ತನ ಬಂದಿರ ಏನೇ ಡೌಟ್ ಇನ್ನೊಂದು ಹೇಳ್ತೀನಿ ರೀ, ಇಲ್ಲಿ ನಿಮ್ಗೆ ಎಷ್ಟು ಡೌಟ್ ಬರ್ತಾವೋ, ಎಷ್ಟು ನಿಮ್ ಡೌಟ್ಸ್ ಕ್ಲಿಯರ್ ಮಾಡ್ಕೊತೀರೋ ನಿಮ್ ಎಕ್ಸಾಮ್ ಭಾಳ ಹೆಲ್ಪ್ ಆಗ್ತಾವ ನೋಡ್ರಿ, ಹೌದ್ರಾ ರೀ? ಯಾಕಂದ್ರೆ ಈ ಎಕ್ಸಾಮ್ದಾಗ ಬರೋದು ಇವೇ ಬರುತ್ತೆ, MS Word, Excel, PowerPoint ರೀ, ಹೌದಾ? ಸೊ ಸ್ವಲ್ಪ ನೆನಪಿರ್ಲಿ. ಸೊ ಹಾಗಿದ್ರೆ ಉಳಿದ ನಾಳೆ ನೋಡಮ್ರಿ ರೀ. ಥ್ಯಾಂಕ್ ಯು.